ಯಾಕಂದ್ರೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸ್ಕೂಲ್ದಾಗರ ಟಾಪ್ನಾಗ ಇರ್ಲಿಲ್ಲ, ಬಟ್ ಈ ಮುಳ್ಳಂಗಿರಿ ಬೆಟ್ಟದಾಗ ಟಾಪ್ನಾಗ ಬಂದ್ ಕುಂತೀನಿ, ಖುಷಿ ಆಗಕತ್ತದ. ಹಲೋ ಫ್ರೆಂಡ್ಸ್, ನಾನಿವತ್ತು ಡೇ 3 ಒಳಗ ಎಂಜಾಯ್ ಮಾಡಾಕತ್ತೀನಿ. ಅಪ್ಪಿ ಇದು ಕಾಲ್ ಸ್ಲಿಪ್ ಆತ, ಹುಷಾರು. ಕಾಲ್ ಸ್ಲಿಪ್ ಆಗಕತ್ತಾವ, ಹುಷಾರಂದೆ. ಶೂಸ್ ಅವಲ್ಲ ಗೈಸ್. ಡೇ 3 ಒಳಗೆ ನಾನು ಎಲ್ಲಿದ್ದೀನಿ ಅಂತಂದ್ರೆ ಮುಳ್ಳಯ್ಯನಗಿರಿ ಬೆಟ್ಟದಾಗಿದ್ದೀನಿ ಗೈಸ್. ನೋಡ್ರಿ, ನಿಮ್ಗೆಲ್ಲ ಫುಲ್ ಫಾಗ್ ಕಾಣಿಸ್ತೈತಿ ಅಂತ ಹೇಳಿ. ನೋಡಕ್ ಏನಿಲ್ಲ, ಬರೀ ಬೆಟ್ಟ ನೋಡ್ಬೇಕು, ಫಾಗ್ ನೋಡ್ಬೇಕು ಅಷ್ಟೇ. ಗೈಸ್, ಇದು ಇನ್ನ ಎಂಟ್ರೆನ್ಸ್ ಒಳಗೆ ನಾವು ಇಷ್ಟು ಎಂಜಾಯ್ ಮಾಡಕತ್ತಿದ್ದೆವು. ಇನ್ನ ಹೋಗ್ಬೇಕು ಒಳಗಲ್ಲಿ, ಇನ್ನ 3-4 ಕಿಲೋಮೀಟರ್. ಅಲ್ಲಿ ಜಾಸ್ತಿ ಫುಲ್ ಫಾಗ್ ಇರ್ತದ, ಫೇಸ್ ಕಾಣಂಗಿಲ್ಲ ಅಂತ ಹೇಳಿ ನಾವು ಇಲ್ಲೇ ಫೋಟೋಸ್ ಗೀಟೋಸ್ ಎಲ್ಲ ಮಾಡ್ಕೊಂಡ್ಬಿಟ್ವಿ. ಯಾಕಂದ್ರೆ ಬಿದ್ದೆ ಗೈಸ್, ಬಾರಿ ಬಿದ್ದೆ ನಾನು. ಇಲ್ಲ ಬೀಳಲ್ಲ, ಹೋಗಿ ಇರ್ಲಿ ಬಿಡು. ಬಿದ್ರೆ ಬಿದ್ದು ಮತ್ತೆ ಬೀಳೋದು ಹೇಳೋದು ಇರ್ತದೆ, ಏನ್ ಮಾಡಕತ್ತ. ಭಾರಿ ಬಿದ್ದೆ. ಹೊಡಿ ಒಂಬತ್ತು ಅಂತಾರಲ್ಲ, ಹಂಗ ಬಿದ್ದೆ. ಇಳಿಯಾಗತ್ತಿ, ಇನ್ನ ಒಳಗೆ ಹೋಗ್ಬೇಕಲ್ಲ, ಎಲ್ಲ ಜಾಸ್ತಿ ಫಾಗ್ ಇರ್ತದೆ, ಫೋಟೋ ಗಿಟೋ ಸಿಗ್ತದಿಲ್ಲ ಅಂತ ಹೇಳಿ ಇಲ್ಲೇ ತೆಕ್ಕೊಂಡು. ಸಿಕ್ಕರೆ ಓಕೆ, ತೆಕ್ಕೊಳ್ಳೋಣಮ್ಮಲ್ಲ, ಏನಾಗ್ತೈತಿ. ಜಸ್ಟ್ ಎಂಜಾಯ್, ಫೀಲ್ ಮಾಡೋಂಥ ಪ್ಲೇಸ್. ಫೋನು ಹಾಳು, ನನ್ನ ಬಸ್ತಿ ಹಾಳು, ಎಲ್ಲ ಹಾಳು ನಡಕತ್ತೀವಿ. ನಾವು ಶಿಸ್ತಿಲ್ಲ ನಾ ಪೋರಿ. ಈ ಕಡೆಯಿಂದಾನೇ ಹೋಗ್ಬೇಕು ನೋಡ್ರಿ. ಗೈಸ್, ನಾವೊಂದು ಸ್ವಲ್ಪ ಮುಂದೆ ಬಂದೀವಿ, ಯಾಕಂತಂದ್ರೆ ಮುಂದೆ ಬಂದ್ಮೇಲೆ ಬೆಟ್ಟ ಹತ್ತಕ್ಕೆ ಸಾಧ್ಯ ಆಗ್ತೈತಿ. ಸೊ ನಾನು ಮುಂದೆ ಹೋಗ್ತಾ ವಿಡಿಯೋ ಮಾಡ್ತೀನಿ, ಮೈಕ್ ಹಾಕೊಂಡಿರಂಗಿಲ್ಲ. ಸೊ ನನ್ನ ವಾಯ್ಸ್ ಕೇಳಂಗಿಲ್ಲ ಗೈಸ್, ಕೆಲವೊಂದು ಕಡೆ ಕೆಲವೊಂದು ಸಲ ಕೇಳಿಸಂಗಿಲ್ಲ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಜಸ್ಟ್ ನಾನು ಹೆಂಗೆ ಎಂಜಾಯ್ ಮಾಡಕತ್ತೀನಿ ಅದನ್ನು ವ್ಯೂ ನೋಡಿ ನೀವು ಎಂಜಾಯ್ ಮಾಡ್ರಿ, ಸಾಕು ಅಷ್ಟೇ. ಇಲ್ಲಿಂದ ಹತ್ತದು ಸ್ಟಾರ್ಟ್ ಆಗ್ತೈತಿ ನೋಡ್ರಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಮೇಲೆ ಕಾಣಿಸಲ್ವಾ? ಇದೇ ತರ ಐತಿ, ಸೇಮ್ ಐತಿ ಅಂದ್ರೆ ಸಮಾಧಾನ ಐತಿ. ಮುಳ್ಳಯ್ಯನಗಿರಿ ಬೆಟ್ಟ ಬಿಟ್ಟೆ. ಕರ್ನಾಟಕ ಹುಲಿಗಳು ಆ ಡ್ಯೂಟಿ ರಿಸೈನ್ ಮಾಡಿದ್ದೀನಿ ಇವಾಗ. ಸೋಷಿಯಲ್ ಮೀಡಿಯಾ ಥ್ಯಾಂಕ್ ಯು. ಒಂದು ನಿಮಿಷ, ನಾನು ಫೋನಲ್ಲಿ ತಗೊಂಡ್ರು.
ಗೈಸ್ ಫುಲ್ ಮುಳ್ಳಯ್ಯನಗಿರಿ ಬೆಟ್ಟ ಫುಲ್ ಟಾಪಿಕ್ ಬಂದಿದ್ದೆವು. ಇಲ್ಲಿ ಮುಳ್ಳಯ್ಯನಗಿರಿ ದರ್ಶನ ಸುಕ್ಷೇತ್ರ ಏನೋ ಗುಡಿ ಐತಿ ಅನ್ನಿಸ್ತದ. ಹೋಗಿ ನೋಡ್ಕೊಂಡ್ ಬರಂ ಬಿಡ್ರಿ. ಯಾಕಂತಂದ್ರೆ ಇಲ್ಲೇ ಎಲ್ಲಾರು ಎಂಡ್ ಮಾಡಕತ್ತಾರ ಫೋಟೋ ಗಿಟೋ ತೆಕ್ಕೊಳಕ್. ಬಟ್ ಇಲ್ಲಿವರೆಗೂ ಬಂದೆ ಅಂತಂದ್ರೆ ಇಷ್ಟ ಹತ್ತ ಕಷ್ಟ ಆಗ್ತೈತೇನು. ಸೊ ಹೋಗಿ ನೋಡ್ಕೊಂಡು ಬರಂ ಬರ್ರಿ. ಎಲ್ಲಿದಾಳ ನಿಮ್ಮ ಒಂದ್ ಸೊಸಿ? ಹುಡುಗಿಯರ್ ಕ್ಯಾಮ್ರಾ ಹಿಡಿದ ತಕ್ಷಣ ಹುಡುಗರಿಂದ ಸ್ಥಿತಿನೇ ಬ್ಯಾರೆ ಇರ್ತೈತಿ. ಅದ್ರಾಗ ಎಕ್ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕ ಹುಲಿಗಳದಾರ ಭಾರಿ. ಅಣ್ಣದವ್ರ ಫೋಟೋ ತೆಗಿಬೇಕಂತ ಕ್ಯಾಮ್ರಾ ಯಾರಿಗೆ ಕೊಟ್ರ ಅಂತ ಗೊತ್ತಿಲ್ಲ ಅಂತ. ಪೂರಾ ಮ್ಯಾಲ ಬಂದಿನ ಗಾಯ್ಸ್. ಟಾಪ್ ಒಳ ಇದೆ ಸ್ಕೂಲ್ದಾಗಾರ ಟಾಪ್ನಾಗ ಇರ್ಲಿಲ್ಲ. ಬಟ್ ಈ ಮುಳ್ಳಯ್ಯನಗಿರಿ ಬೆಟ್ಟದಾಗ ಟಾಪ್ನಾಗ ಬಂದ್ ಕುಂತೀನಿ, ಖುಷಿ ಆಗಾಕತ್ತದ. ವಾವ್, ಇಲ್ಲೇ ನೋಡಂಬರಿ ಏನೈತಿ. ಈ ಕಡೆ ಗುಡಿ ಅದ ಅನಿಸ್ತದ. ಅಲ್ಲಿ ಎಷ್ಟು ಜನ ಅದಾರಲ್ಲ, ಅಲ್ಲಿ ಇದ್ದಷ್ಟು ಜನ ಇಲ್ಲಿ ಯಾರು ಇಲ್ಲ ನೋಡ್ರಿ ಗುಡಿ ಬಳಿ. ಜನ ಏನ್ ಗೊತ್ತಾ, ಎಲ್ಲಿ ಖುಷಿ ಕಾಣಿಸ್ತದ, ಪ್ರೆಸೆಂಟ್ ಎಲ್ಲಿ ಕಾಣಿಸ್ತದ ಅಲ್ಲಿ ಅಷ್ಟೇ ಮೈ ಮರ್ತು ಬಿಡ್ತಾರ. ಅದಕ್ಕೆ ಇದೇ ಸಾಕ್ಷಿ ನೋಡ್ರಿ. ನಾನಾರ ಗುಡಿಗೆ ಬಂದಿನ ಗಾಯ್ಸ್. ನನ್ಗ ಗುಡಿ ಗುಂಡಾರ ಅಂತಂದ್ರ ಬಹಳ ಇಷ್ಟ. ಬಿಡ್ತೀನಿ, ರೂಲ್ಸ್ ಇರ್ಲಿಲ್ಲ ಅಂದ್ರ ಮಾಡದ್ ಬೇಡ. ಒಳ್ಳೇದ್ ಮಾಡಪ್ಪ ಎಲ್ಲರಿಗೂ. ಶಿವನೇ, ನಿನ್ನ ಪಾದಕ್ಕೆ ಬಂದೀನಿ ಇವತ್ತು, ಒಳ್ಳೇದ್ ಮಾಡಪ್ಪ. ಹಾಡ್ರಿ ಹಾಡ್ರಿ. ಶಿವನೇ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ. ನಿನ್ನ ಭಕ್ತರು ನಿನ್ಗೋಸ್ಕರ ಇಷ್ಟು ಬೆಟ್ಟನೇ ಹತ್ತಿ ಬಂದಾರ. ಸೊ ಅವ್ರೆಲ್ಲಾರು ಆಸೆನ ಈಡೇರ್ಸ್ರಿ. ಒಳ್ಳೇದ್ ಮಾಡಿ ಸಾಕು ಎಲ್ಲರಿಗೂ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ. ಯಾವ್ರಿಂದ ಬಂದಿದ್ರಣ್ಣ? ಹುಬ್ಳಿ? ನೀವು ಹುಬ್ಳಿ? ನೀವು ಎಲ್ಲರೂ ಹುಬ್ಳಿ? ನೀವು ಹಾವೇರಿನಾ? ಯಾರೋ ಹಾವೇರಿ ಅಂದ್ರಲ್ಲ, ಅದೇ ರೂಟಾ? ಇಲ್ಲೆಲ್ಲ ಮಸ್ತ್ ಐತಿ ಗೈಸ್. ಇನ್ನೂ ನೋಡ್ರಿ, ಒಬ್ರಿಗೊಬ್ರು ಸಿಗ್ತಾರ. ಒಂದ್ ಊರಿಂದ ಬರ್ತೀವಿ, 12 ಊರವ್ರ ಜೊತೆ ಕಲಿತೀವಿ. ಕೂಡುವುದು ಸಹಜ, ಅಗಲುವುದು ಅನಿವಾರ್ಯ ಅಂತೇಳಿ ಸ್ಕೂಲ್ ಒಳಗ್ ಕಲಿತೀವಿ. ಬಟ್ ಸಂಚಾರ ಮಾಡ್ತಾ ಮಾಡ್ತಾ ಜನಗಳಿಗೆ ಕನೆಕ್ಟ್ ಆಗ್ತೀವಿ ಅಂಡ್ ಕೂಡ್ತೀವಿ ಅನ್ನೋದು ನಮ್ಗ ಜೀವನ ಕಲಿಸ್ತೈತಿ. ಅಲ್ಲ, ಏನ್ ಗೊತ್ತಾ, ಸ್ಕೂಲ್ ಒಳಗ್ ಏನ್ ಕಲಿತೀವಿ ಅಂತಂದ್ರ ಹಿಂದ ಗುರು ಇರ್ಬೇಕಂತ, ಮುಂದ ಗುರಿ ಇರ್ಬೇಕಂತ. ಬಟ್ ಜೀವನ ನಮ್ಗೆ ಏನ್ ಕಲಿಸ್ತದ, ಜೀವನ ಮಾಡ್ತಾ ಮಾಡ್ತಾ ಮುಂದ ಗುರಿ ಇರ್ಬೇಕು, ಹಿಂದ ಶತ್ರುಗಳಿರ್ಬೇಕು. ಶತ್ರುಗಳು ಎಷ್ಟು ನಮ್ ಬೆನ್ನ ಹತ್ತಿರ್ತಾರಲ್ಲ, ಅಷ್ಟು ನಾವು ಮುಂದೆ ಸಾಕ್ತಾ ಇರ್ತೀವಿ ಅನ್ನೋದಕ್ಕ ಸಾಕ್ಷಿ ಈ ನಮ್ಮ ಫ್ಯೂಚರ್. ಇವಾಗ ಈಗ ಜಸ್ಟ್ ಹೇಳಿದ್ನಲ್ಲ, ನಾವು ಕೂಡುವುದು ಸಹಜ, ಅಗಲುದು ಅನಿವಾರ್ಯ ಅಂತ ಹೇಳಿ ಸ್ಕೂಲ್ ಒಳಗ್ ಕಲಿತೀವಿ. ಜೀವನ ಮುಂದ ಮಾಡ್ತಾ ಮಾಡ್ತಾ ನಮಗೇನ್ ಕಲಿಸ್ತೈತಿ ಅಂತಂದ್ರ, ಜೀವನ ಸಾಗಿಸ್ತಾ ಸಾಗಿಸ್ತಾ ಹೊಸ ಜೀವಗಳ ಜೊತೆ, ಹೊಸ ಬೇರೆ ಬೇರೆ ಬೇರೆ
ಜನಗಳ ಜೊತೆ ಕೂಡಿಸ್ತದ ಅನ್ನೋದು ಜೀವನ ಕಲಿಸ್ತೈತಿ. ನಾವೆಲ್ಲ ಹೇಳ್ತೀವಿ ಸಂಬಂಧಿಕರು ಅದು ಇದು ಅಂತಂದ್ಗಿಸಿ ನಾವೆಲ್ಲ ಕೇಳಕ ಅಷ್ಟೇ ಚೆನ್ನಾಗಿರ್ತೈತಿ. ಬಟ್ ಜೀವನ ಏನಂತಂದ್ರ ಸಂಚಾರ ಮಾಡೋ ಟೈಮಲ್ಲಿ ಅಂದ್ರ ಸಂಚಾರ ಮಾಡ್ತಾ ಸಂಚಾರಿಗಳ ಜೊತೆ ಏನ್ ಕೂಡ್ತೀವಲ್ಲ ಅವಾಗೆ ಗೊತ್ತಾಗ್ತೈತಿ ಜೀವನ ಏನು, ಜೀವನದಲ್ಲಿರೋ ಖುಷಿ ಏನು ಅಂತ ಹೇಳಿ. ಯಾಕಂತಂದ್ರೆ ಹೊಸ ಜನಗಳ ಜೊತೆ ಬೆರೆಯೋದೇ ಒಂದು ಹೊಸ ಅನುಭವ. ನನ್ಗೆ ಈ ಮೂಮೆಂಟ್ ಒಳಗ ಇಂತ ಮಾತುಗಳು ಹೊಂಟಾವ್ ನೋಡ್ರಿ ಗಾಯ್ಸ್. ಓಕೆ ಆಯ್ತು, ಗುಡ್. ಮುಳ್ಳಯ್ಯನಗಿರಿ ಬೆಟ್ಟ ಈಗ ಒಳಗ್ ಹೋಗಿ ಬಂದಿದ್ದೀನಿ, ಇದೆ ಅನ್ನಿಸ್ತದ ಗುಡಿ. ನಾ ಹೇಳಾರ್ದ ಬಂದ್ರೆ ಎಷ್ಟು ಮಾಡಂಗಿರಿ ನೀವೆಲ್ಲಾರು. ನಾ ಹೇಳಿ ಬಂದ್ರನೆ ಇಷ್ಟು ಸಿಟ್ಟ ನಿಮಗ್. ನೀ ಫೋಟೋ ತೆಗಿಯಕತ್ತಿದ್ದಲ್ಲ, ಹಿಂಗ್ ಹೋಗ್ ಬಂದೆ. ನಾ ಗುಡಿ ಒಳಗ್ ಹೋಗ್ ಬಂದೆ. ಒಳಗ ಇವ್ ಗುಡಿ ಗುಂಡ್ರ ಅನ್ನೋದೇ ಗೊತ್ತಿಲ್ಲ. ಇವ್ ದೇವ್ರ ದಿಂಡ್ರು ಬೇಕೇ ಆಗಿಲ್ಲ, ಬರೀ ಫೋಟೋಗಳು ಸಾಕಷ್ಟೇ ಇವು. ಏನ್ ಅಲ್ಲ ಫ್ರೆಂಡ್ಸ್, ಇಷ್ಟು ಬೆಟ್ಟನೆ ಹತ್ತಿವಿ ಅಂತ ಇನ್ನೊಂದಿಷ್ಟು ಒಳಗ್ ಗುಡಿ ಒಳಗ್ ಹೋಗ್ ಬರೋದೇನ್ ಕಷ್ಟ ಆಗ್ತೈತಿ ಹೇಳ್ರಿ? ಹೋದ್ರ ನೋಡ ಎಲ್ಲಾರ ಹೆಂಗ್ ಬೈಯಕತ್ರ ಹುಡುಕಾಕತ್ತೀವಿ ಅಂತ. ಯಾಕೆ ಹುಡುಕ್ಬೇಕು? ಇಲ್ಲೇ ಇದೀನಲ್ಲ. ಪ್ರಾಬ್ಲಮ್ ಏನಂತಂದ್ರ ನೆಟ್ವರ್ಕ್ ಇಲ್ಲ ಇಲ್ಲಿ. ಮಳೆ ಬರಾಕತ್ತಿ ಗಾಯ್ಸ್, ಮಳೆ ಮಳೆ ಮಳೆ. ಅದಕ್ಕೆ ತೆಳಗ್ ಹೊಂಟಿದೇವ್. ಅಂದ್ರೆ ಎಂಜಾಯ್ ಮಾತ್ರ ಮಸ್ತ್ ಆಯ್ತು ಬಿಡ್ರಿ ನನಗೆ. ಗೈಸ್ ಬಹಳ ಗಾಳಿ ಐತಿ, ಮಳೆನೂ ಬರಾಕತ್ತ. ಸೊ ಹಾಕೊಂಡ್ ಬಿಡ್ತೇನೆ. ಅವ್ನು ಎಕಡೆ ಇದು 30 ಎಕರೆ ಅವ್ನು ಕಾಣ ಒದ್ದಾಡ್ತಿದ್ದೀನಿ. ಇಲ್ಲಿ ಅದ. ಫಸ್ಟ್ ಕೈ ಹಾಕ್ಬೇಕು, ಕೈ ಹಾಕಿ ಆಮೇಲೆ ತಲೆ ಹಾಕ್ಬೇಕಂದ್ರೆ ಕರೆಕ್ಟ್ ಆಗ್ತೈತಿ. ಚಲೋ ರೆಡಿ. ಲೆಟ್ಸ್ ಗೋ. ಯಾವೂರಣ್ಣ? ಬಳ್ಳಾರಿ, ಗುಲ್ಬರ್ಗ, ಕಲ್ಬುರ್ಗಿ. ಕಲ್ಬುರ್ಗಿ ಹಾಯ್. ಸುಸ್ತಾಯ್ತಾ? ಹತ್ತಾಕತ್ತೀರಿ ಇಳಿಯಾಕತ್ತೀರಿ? ಚಲೋ ಅದ ಹೋಗ್ರಿ ಮ್ಯಾಲ. ಅದ್ ನೋಡಿದ ತಕ್ಷಣ ಸುಸ್ತೇ ಗೊತ್ತಾಗಲ್ಲ. ದೂರ ಇಲ್ಲ, ಇಷ್ಟೇ ಇಲ್ಲೇ ಇದೆ ನೋಡ್ರಿ. ಸ್ವರ್ಗ ಫುಲ್ 2 ಗೇಣು 3 ಗೇಣು ಅಲ್ಲ. ಒಳ್ಳೆ ಫ್ರೆಂಡ್ಸ್ ಸಿಗಾಕತ್ತಾರ ಗೈಸ್. ಫುಲ್ ಎಂಜಾಯ್ ಆಗತೈತಿ ನೋಡ್ರಿ ನನಗರ ಇವತ್ತ. ಈ 3 ದಿನದಾಗ ಬರೀ ಎಂಜಾಯ್ ಅನ್ನೋದ್ ಬಿಟ್ರೆ ಮತ್ತೆ ಏನೋ ಬರಾಕತ್ತಿರಿ ಬಾಯಿ. ಯಾಕಂತಂದ್ರೆ ಅಷ್ಟೊಂದು ಅನುಭವ್ಸಾಗತ್ತೀನಿ ಖುಷಿನ. ಪೆಂಗ್ವಿನ್ ಪೆಂಗ್ವಿನ್ ಕಂಡಂಗ್ ಕಾಣ್ಸಾಕತ್ತೀನಿಲ್ಲ, ರೆಡ್ ಪೆಂಗ್ವಿನ್. ಸಾಕು, ಕ್ಯಾಮ್ರಾದಾಗ ಏನೋ ಕಾಣ್ಸಾಕತ್ತಿಲ್ಲ ಅಲ್ಲಿ. ಹೋಗುತ್ತಿಲ್ಲ ಪ್ರೀತಿ ಹುಚ್ಚು, ಚಾಲೋ ಚಾಲೋ ನಿಂಡವುಗಳು ಅಶಿಕ್. ಬಿದ್ದೆ ಅಂದ್ರೆ ಮುಗಿತಿ ಹಣನೇ ಇಲ್ಲಿ. ಹತ್ತದ ಕಷ್ಟ ಆಗ್ತದೆ, ಏರೋದ್ ಕಷ್ಟ ಆಗಂಗಿಲ್ಲ. ನಾನೇನೋ ಉಲ್ಟಾ ಅಂದೆ ಇಲ್ಲಿ. ಹತ್ತದ್ ಕಷ್ಟ ಆಗ್ತದೆ, ಏರೋದ್ ಕಷ್ಟ ಆಗಂಗಿಲ್ಲ ಅಂತ. ಎಕ್ಸೈಟ್ಮೆಂಟ್ ಆಗಿ ಏನ್ ಮಾತಾಡಕತ್ತೀನಿ ಅಂತಾನೆ ಗೊತ್ತಾಗತ್ತಿಲ್ಲ. ಇಳೋದು ಈಸಿ ಐತಿ, ಏರೋದು ಕಷ್ಟ ಐತಿ ಗೈಸ್. ಕಾಲ್ ಪೇನ್ ಆಗ್ತಾವ, ಇಳಕ್ ಏನ್ ಆಗಂಗಿಲ್ಲ. ಬಟ್ ಸಣ್ಣ ಸಣ್ಣ ಸ್ಟೆಪ್ಸ್ ಗಳು ಸ್ವಲ್ಪ ಡೇಂಜರ್ ಇರ್ತದೆ, ನೋಡಿ ಇಳಿಬೇಕಾಗ್ತೈತಿ. ಈ ಗಾಳಿಗೆ ವಾಯ್ಸ್ ನಿಮ್ಗೆ ಎಷ್ಟು ಕೇಳಿಸ್ತದ ಏನೋ ಗೊತ್ತಿಲ್ಲ ಗೈಸ್, ಸೀರಿಯಸ್ಲಿ.
ಅಡ್ಜಸ್ಟ್ ಮಾಡ್ಕೋರಿ ಪ್ಲೀಸ್. ಅಂಡ್ ನಾನು ಎಲ್ಲೆಲ್ಲ ನಾನು ನಿಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಬಂದ್ ನೋಡ್ರಿ ಮಂಜ್ ಅಷ್ಟದ ಅಂತ ಹೇಳಿ ತೋರಿಸಿದ್ನಲ್ಲ ಕುಣಿದಾಡಿದ್ನಲ್ಲ ಬಿದ್ನೆಲ್ಲ ಆ ಕಡೆ ಇಲ್ಲೇ ನೋಡ್ರಿ. ಸ್ವಲ್ಪ ಲೇಟ್ ಆದ ತಕ್ಷಣ ಈಗ ಎಷ್ಟೊಂದು 10 ಗಂಟೆ ಆಗಿರ್ಬೇಕು ಅಷ್ಟೇ. ನಾವು ಬೆಳಗ್ಗೆ 8:30 ಇಲ್ಲಿ ಇದ್ವಿ, 8:30 9ಕ್ಕೆ. ಫುಲ್ ಅಂದ್ರೆ ಫುಲ್ ಮಂಜಿತ್ತು. ಇವಾಗ ಏನು ಕ್ಲಿಯರ್ ಕ್ಲಿಯರ್ ಆಗೈತಿ. ಇಲ್ಲಿ ಗುಡಿ ಅದ ನೋಡಿ, ಗುಡಿ ಸಮಿತಿ ಕಾಣಿಸಿಲ್ಲ ನಮಗೆ ಮುಂಜಾನೆ, ಅಷ್ಟು ಫಾಗ್ ಇತ್ತು. ಈ ಕಡೆ ಫುಲ್ ಅಂದ್ರೆ ಫುಲ್ ರಶ್. ಈ ಜೀಪ್ಗಳು ಬರಾಕತ್ತಾವ. ಯಾವ ಗುಡಿ ಅಂತ ಗೊತ್ತಿಲ್ಲ, ನೋಡಂಬರ್ರಿ. ಏನ್ರಿ ಅಪ್ಪ, ಈ ಪ್ರಕೃತಿಯ ಮಡಿಲಲ್ಲಿ ಇವತ್ತು ತೇಲಾಗತ್ತೀನಿ ನೋಡ್ರಿ. ನಾನಾರ ಗುಡುಗುಡು ಗುಡು 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 ಅಂತ ತೇಲಾಗತ್ತೀನಿ. ಶಿವ ಹನ ನೋಡ್ರಿ, ನಮ್ಮಪ್ಪ ಶಿವ. ಹಾ, ನಂದಿನೂ ಹನ ನೋಡ್ರಿ ಇಲ್ಲಿಗ. ನಂದಿ ಅಂತ ಹೇಳಿ ದರ್ಶನದೊಂದು ಐತಲ್ಲಿ. ನಾ ಒಳಗೆ ಹೋಗಲ್ಲ ಇಲ್ಲಿಂದ. ಸೀತಾಳ ಏನ್ ಹಾಕ್ತೀನಿ ನಿಂತ್ರಿ ಗಾಯ್ಸೋದು ನೋಡ್ತೀನಿ. ಕಲಬುರ್ಗಿ ಸರ್, ಉತ್ತರ ಕರ್ನಾಟಕ. ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ ಅಂತ ಇದು. ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ. ನಾನು ಒಳಗೆ ಹೋಗಂಗಿಲ್ಲ, ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಶೂ ಅವ ಈಗೆಲ್ಲರೂ ನನ್ ಬಿಟ್ಟು ಹೋಗ್ಯಾರ ಅವ್ರು ಆಲ್ರೆಡಿ. ಯಾಕಂದ್ರೆ ಮುಂಜಾನೆ ಬಂದಿದ್ದೇವಲ್ಲ, ಇಲ್ಲಿಂದಾನೆ ಮಸ್ತ್ ಐತಿ. ಎಲ್ಲರೂ ಆಲ್ರೆಡಿ ಬಿಟ್ಟು ಹೋಗ್ಯಾರ. ನಾನು ಇದೊಂದು ಇಲ್ಲಿವರೆಗೂ ಬಂದು ನಾನು ಆ್ಯಂಡ್ ಇಲ್ಲೆಲ್ಲ ಗೋಶಾಲೆ ಇದ್ದಂಗ ಒಂದ್ 2-3 ಗೋಗಳನ್ನ ಅಂದ್ರ ಹಸುಗಳನ್ನ ಸಾಕ್ಯಾರ ಗೈಸ್. ಅಂದ್ರೆ ನಾನು ಒಂದ್ ಕಡೆ ಬಂದಿನಿ ಅಂತಂದ್ರೆ ಅದೆಲ್ಲ ಪರ್ಫೆಕ್ಟ್ ಆಗಿ ಮುಗಿಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಇಚ್ಛೆ ಗಾಯ್ಸ್. ಯಾಕಂತಂದ್ರೆ ಈಗ ನೋಡ್ರಿ, ನಾನು ಅಷ್ಟು ಮ್ಯಾಲ ಹೋದೆ, ಯಾರು ಗುಡಿಯಾಗ ಬರಲಿಲ್ಲ. ಈಗ ನಾವು ಹೋಗಿ ಫೈದಾ ಏನೈತಿ? ಅದಕ್ಕೆ ಹೆಸರು ಏನದ? ಮುಳ್ಳಯ್ಯನಗಿರಿ ಬೆಟ್ಟ. ಮುಳ್ಳಯ್ಯನಗಿರಿ ಅನ್ನೋ ಒಂದು ಸುಕ್ಷೇತ್ರ ಅಲ್ಲಿ ಮ್ಯಾಲ ಐತಿ, ಗುಡಿ ಐತಿ. ಇದು ಸಂಧಿ ಅದಕ್ಕೆ ಮುಳ್ಳಯ್ಯನಗಿರಿ ಅಂತ ಮುಳ್ಳಯ್ಯನಗಿರಿ ಬೆಟ್ಟ ಅಂತ ಹೇಳಿ ಕರೆದಾರೆ. ಯಾಕಂತಂದ್ರೆ ಶಿವ ಹೋಗಿ ಅಷ್ಟು ಮ್ಯಾಲ ಕುಂತಾರ ಸಾರಿ ಅಂತಂದ್ಮೇಲೆ ಅವ್ರು ನೋಡಕ್ಕಂತ ಅನ್ಗಿಸ್ನ ಅಲ್ಲಿಗೆ ಹೋಗಿರ್ತೀವಿ. ಎಂಜಾಯ್ಮೆಂಟ್ ಇರ್ತದ. ಅಲ್ಲಿಗೆ ಹೋದ್ಮೇಲೆ ಒಂದೇ ಒಂದು 100 ಮೀಟರ್ಸ್ ಕಷ್ಟ ಆಗ್ತದೇನು? ಆಗಲ್ಲ. ಸೊ ಅದಕ್ಕೆ ನಾನು ಹೋಗಿ ಎಲ್ಲ ನಮಸ್ಕಾರ ಎಲ್ಲ ಮಾಡಿ, ಮತ್ತೆ ಅಲ್ಲಿ ಎಲ್ಲರೂ ಭಕ್ತರು ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿ ನೋಡಿದ್ರಲ್ಲ ನೀವೆಲ್ಲ ಹಿಂದೆ ವಿಡಿಯೋ ಹೆಂಗಿತ್ತು ಅಂತ ಹೇಳಿ. ಹೆಂಗೆಲ್ಲ ಮಾತಾಡ್ದೆ ಅವ್ರ ಜೊತೆ. ಮಾತಾಡೋದು ಅನ್ನೋದಕ್ಕೆ ಹೆಂಗೆ ಅವ್ರ ಜೊತೆ ಬೆರ್ತೆ ಅಂತ ಹೇಳಿ ಅದಕ್ಕೆ ನಾನು ಮತ್ತೆ ಅದಕ್ಕೆ ಕೆಲವೊಂದು ಸೆಂಟೆನ್ಸ್ಗಳನ್ನ ಹೇಳಿದೆ ನಾನು. ಸೊ ಅದಾದ್ಮೇಲೆ ಮತ್ತೆ ಕೆಳಗೆ ಬಂದೆ. ಆವಾಗಲೇ ಇಲ್ಲೆಲ್ಲ ಫೋಟೋಸ್ ಇಳಿದಿದ್ವಿ, ಮತ್ತೆ ಸ್ವಲ್ಪ ಮೆಕ್ಕಿತೇನೇನು ತಿಂದ್ವಿ, ಚಳಿ ಅದಂತೆ. ಇಲ್ಲೇ ಗುಡಿ ಅದ ನೋಡಿಲ್ಲ ಅವಾಗಲೇ, ಯಾಕಂದ್ರೆ ಮಂಜಿತ್ತಲ್ಲ, ಅದಕ್ಕೆ ನೋಡಿರಲಿಲ್ಲ ನಾವು. ಸೊ ಹಾಗಾಗಿ ಈಗ ನೋಡಿ ಬಂದೆ. ಇಲ್ಲಿ ತನಕ ಬಂದು ಅದನ್ನು ಯಾಕೆ ಬಿಟ್ಟು ಹೋಗ್ಬೇಕು ಅಂತ. ದಟ್ಸ್ ವೈ ಅಷ್ಟೇ. ಹೋಗಮ್ರೆ ಚಲೋ. ಮತ್ತೆ ತುಳಿದೆ ಹೆಂಡಿ ತುಳ್ದೆ ಗಾಯ್ಸ್. ಈ 3 ದಿನದಾಗ ಮನಾರ್ ಹೆಂಡಿ ಅನ್ ಕೆಸರು ಗಿಸರು ಹುಚ್ಚಿ ಹೇಳಿ ಎಲ್ಲಾದ್ರ ಕಾಲಿಟ್ಟಿವಿ. ಇದೆಲ್ಲ ಆನಿ ಲದ್ದಿ, ಒಂಟಿ ಲದ್ದಿ ಎಲ್ಲಾದ್ರ ಕಾಲಿಟ್ಟಿದೀವಿ. ಇದೆಲ್ಲ ಏನು ಬೂಟ್ ನೋಡ್ರಿ ಹೆಂಗಾಗ್ಯಾವ. ಮತ್ತೆ ಅದಕ್ಕೆಲ್ಲ ಯಾಕೆ ವಿಚಾರ ಮಾಡೋಕೆ? ಯಾವ್ದು ಕಾಲ್ ಬರಕತ್ತ ಓಯಪ್ಪ ನನಗ. ನಾವು ಬರೋ ಟೈಮಿಗೆ ಟ್ರಾಫಿಕ್ ಇರಲಿಲ್ಲ. ಈಗ ನೋಡ್ರಿ ಹೋಗೋ ಟೈಮಿಗೆ ಟ್ರಾಫಿಕ್ ಇದೆ. ಟ್ರಾಫಿಕ್ ಬಂದಿದ್ದಕ್ಕೂ ಬರ್ತೈತಿ. ಬಹಳ ಸಂತೋಷ ಆಗತೈತಿ. ನೋಡ್ಲಾರ್ದಂತಹದ್ದು ನೋಡ್ದಂಗಾಯ್ತು, ಪಡ್ಲಾರ್ದಂತ ಖುಷಿ ಪಟ್ಟಂಗಾಯ್ತು. ಈ ಅನುಭವಕ್ಕೆ ನಾನು ಯಾವಾಗ್ಲೂ ಸದಾ ಚಿರಋಣಿ. ಮುಳ್ಳಯ್ಯನಗಿರಿ